ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವರಿಬ್ಬರು ಅತ್ಯುತ್ತಮ ಸ್ನೇಹಿತರು. ವಿರೋಧಿಗಳು ಎದುರಾದಾಗ ಇಬ್ಬರು ಜೊತೆಯಾಗಿ ನಿಂತು ಹೋರಾಟ ಮಾಡಿದವರು, ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಸಹಾಯ ಮಾಡ್ತಿದ್ದವರು, ದಶಕಗಳಿಂದ ಗಳಸ್ಯ ಕಂಠಸ್ಯ ಅನ್ನೋ ಹಾಗೆ ಜಗತ್ತಿನ ಮುಂದೆ ಕಾಣಿಸ್ಕೊಂಡವರು. ಅಂಥವರ ನಡುವೆ ಈಗೊಂದು ಮನಸ್ತಾಪ ಶುರುವಾಗಿದೆಯಾ, ಅಪನಂಬಿಕೆ ಹುಟ್ಟಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಇದಕ್ಕೆ ಕಾರಣ ಆಗ್ತಾ ಇರೋದು ನ್ಯೂಯಾರ್ಕ್ ಟೈಮ್ಸ್ನ ವರದಿ. ಹಾಗೆ ಇಂಥದ್ದೊಂದು ಅಪನಂಬಿಕೆಗೆ, ಪರಸ್ಪರರ ನಡುವೆ ಅನುಮಾನದ ಹೆಡೆ ಆಡೋದಕ್ಕೆ ಶುರುವಾಗಿರೋದು ರಷ್ಯಾ ಮತ್ತು ಚೈನಾಗಳ ನಡುವೆ. ಹಾಗಾದ್ರೆ ನಿಜಕ್ಕೂ ರಷ್ಯಾದ ಪಾಲಿಗೆ ಚೈನಾ ಶತ್ರು ದೇಶ ಆಗ್ತಾ ಇದೆಯಾ? ಇಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಈ ವರದಿಯ ಮೂಲಕ ಏನು ಹೇಳೋದಕ್ಕೆ ಹೋಗ್ತಾ ಇದೆ ಮತ್ತು ಅದು ಅಮೆರಿಕಾದ ಪ್ರೊಪಗಂಡಾದ ಭಾಗನ? ರಷ್ಯಾಗೆ ಚೈನಾ ಮೇಲೆ ನಿಜಕ್ಕೂ ಅನುಮಾನಗಳಿವೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ, ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 13, 14 ಮತ್ತು 15ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ವಿಡಿಯೋಗಳನ್ನ ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನ ಕೊಡಲಾಗತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಚೈನಾ ಮತ್ತು ರಷ್ಯಾಗಳ ನಡುವೆ ಮನಸ್ತಾಪ ಶುರುವಾಗಿದೆ. ಅವರು ಮೇಲ್ನೋಟಕ್ಕೆ ಸ್ನೇಹಿತರಂತೆ ಕಾಣಿಸ್ಕೊಂಡ್ರೂ ಕೂಡ ಆ ಸ್ನೇಹದಲ್ಲೂ ಒಂದು ಅನುಮಾನ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ನ ವರದಿ ಹೇಳ್ತಾ ಇದೆ. ಆ ವರದಿಯನ್ನ ರಷ್ಯಾದ ಏಜೆನ್ಸಿ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ನ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ತಯಾರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ರಷ್ಯಾದ ಏಜೆನ್ಸಿ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ನ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು ತಯಾರು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ರಷ್ಯಾದ ಈ ಫೆಡರಲ್ ಸರ್ವಿಸ್ ಏಜೆನ್ಸಿ ಅನ್ನೋದು ಕೌಂಟರ್ ಇಂಟೆಲಿಜೆನ್ಸ್, ಇಂಟರ್ನಲ್ ಹಾಗೂ ಎಕ್ಸ್ಟರ್ನಲ್ ಬಾರ್ಡರ್ ಸೆಕ್ಯೂರಿಟಿ, ಕೌಂಟರ್ ಟೆರರಿಸಂ ವಿಭಾಗಗಳನ್ನು ನೋಡಿಕೊಳ್ಳುತ್ತೆ. ಇಂಥ ಸಂಸ್ಥೆ ಚೈನಾದ ಬಗ್ಗೆ ಒಂದು ಅನುಮಾನಾಸ್ಪದ ಮಾಹಿತಿಯನ್ನ ರಷ್ಯಾದ ಸರ್ಕಾರಕ್ಕೆ ತಯಾರು ಮಾಡಿಕೊಟ್ಟಿದೆಯಂತೆ. ಆ ವರದಿ ಹೇಗೋ ನ್ಯೂಯಾರ್ಕ್ ಟೈಮ್ಸ್ನ ಕೈಗೆ ಸಿಕ್ಕಿದೆ. ಇದು ಚೈನಾ ಮತ್ತು ರಷ್ಯಾಗಳ ನಡುವೆ ಒಂದು ಬಿರುಕಿಗೆ ಕಾರಣವಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಗೆಳೆಯರೆ, ಇವತ್ತು ಅಮೆರಿಕ ಕೂಟದ ವಿರುದ್ಧ ಚೈನಾ ಹಾಗೂ ರಷ್ಯಾ ಒಂದಾಗಿ ಕಾಣಿಸ್ಕೊಳ್ಳುತ್ತವೆ. ಅದರಲ್ಲೂ ಶಿ ಜಿನ್ಪಿಂಗ್ ಹಾಗೂ ವ್ಲಾದಿಮಿರ್ ಪುತಿನ್ ನಡುವೆ ಗಟ್ಟಿ ಸಂಬಂಧಗಳೂ ಇವೆ. ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ ಸಂದರ್ಭದಲ್ಲಿ ಪಶ್ಚಿಮದ ಜಗತ್ತು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದಾಗ ರಷ್ಯಾ ಜೊತೆ ನಿಂತದ್ದು ಚೈನಾ. ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳು ಗಟ್ಟಿಯಾಗಿವೆ. ಹಾಗೆ ರಷ್ಯಾ ಚೈನಾದ ಮೇಲೆ ಸಾಕಷ್ಟು ವಿಷಯಗಳಲ್ಲಿ ಡಿಪೆಂಡ್ ಕೂಡ ಆಗಿದೆ. ಇಷ್ಟಿದ್ರೂ ರಷ್ಯಾದ FSB ಚೈನಾದ ಮೇಲೊಂದು ಅನುಮಾನದ ಕಣ್ಣಿಟ್ಕೊಂಡೇ ಕೂತಿದ್ಯಾ? ಗೆಳೆಯರೆ, ಇಷ್ಟಕ್ಕೂ ಆ ವರದಿಯಲ್ಲಿನ ಪ್ರಮುಖ ಅಂಶಗಳೇನು ಅಂದರೆ, ಚೈನಾದ ಸ್ಪೆಷಲ್ ಏಜೆನ್ಸಿಗಳು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಮೇಲೆ ಕಣ್ಣಿಟ್ಕೊಂಡಿವೆ. ಅಲ್ಲಿ ರಷ್ಯಾ ಯಾವ ರೀತಿಯ ವೆಪನ್ಗಳನ್ನು ಬಳಸ್ತಾ ಇದೆ, ಆ ವೆಪನ್ಗಳ ಶಕ್ತಿ ಏನು, ಅದರಿಂದ ಯುಕ್ರೇನ್ಗೆ ಆಗ್ತಾ ಇರೋ ಡ್ಯಾಮೇಜ್ನ ಪ್ರಮಾಣ ಎಷ್ಟಿದೆ, ಪಶ್ಚಿಮದ ಆಯುಧಗಳ ವಿರುದ್ಧ ರಷ್ಯಾದ ಆಯುಧಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇವೆ, ಇಲ್ಲಿ ರಷ್ಯಾಗೆ ಇರಾನ್ ಹಾಗೂ ಉತ್ತರ ಕೊರಿಯಾದಿಂದ ಆಯುಧಗಳು ಬಂದ ನಂತರದ ಪರಿಸ್ಥಿತಿ ಏನು, ಇವತ್ತಿಗೆ ರಷ್ಯಾದ ಮಿಲಿಟರಿ ಪವರ್ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋ ಎಲ್ಲ ಅಂಶಗಳನ್ನು ಚೈನಾದ ಬೇಹುಗಾರರು ಕೂಲಂಕಷವಾಗಿ ಗಮನಿಸ್ತಾ ಇದ್ದಾರೆ. ಇದು ಕೇವಲ ಯುದ್ಧದ ಬಗ್ಗೆ ಇರುವ ಕುತೂಹಲ ಮಾತ್ರ ಅಲ್ಲ, ಬದಲಾಗಿ ರಷ್ಯಾದ ಆಯುಧ ಶಕ್ತಿ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಚೈನಾ ಬಯಸಿದಂತೆ ಕಾಣ್ತಾ ಇದೆ ಅಂತ ಆ ವರದಿ ಹೇಳ್ತಾ ಇದೆ. ಹಾಗೆ ಆರ್ಕಟಿಕ್ ಭಾಗದಲ್ಲಿ ಚೈನಾದ ಬೇಹುಗಾರಿಕೆ ನಡೀತಿದೆ ಅನ್ನೋದು ಕೂಡ ಆ ವರದಿಯಲ್ಲಿದೆ. ಗೆಳೆಯರೆ, ಆರ್ಕಟಿಕ್ ವಲಯ ರಷ್ಯಾಗೆ ಬಹಳ ಹತ್ತಿರದಲ್ಲಿರೋ ಪ್ರದೇಶ. ಹಾಗೆಯೇ ಅಲ್ಲಿ ಸಾಕಷ್ಟು ಅತ್ಯಮೂಲ್ಯ ಖನಿಜ ಸಂಪತ್ತಿದೆ. ಅಲ್ಲಿ ಮೈನಿಂಗ್ ಲೀಸ್ ಅನ್ನ ಚೈನಾದ ಒಂದಷ್ಟು ಕಂಪನಿಗಳು ತಗೊಂಡಿವೆ. ಆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ರಷ್ಯಾಗೆ ಬರ್ತಾ ಇರೋ ಚೈನಾ ಕಾರ್ಮಿಕರಿದ್ದಾರೆ ನೋಡಿ, ಅವರು ಕೂಡ ರಷ್ಯಾದ ಒಳಗೆ ಗೂಢಚಾರಿಕೆಯನ್ನು ಮಾಡಿ ಆ ಮಾಹಿತಿಯನ್ನು ಚೈನಾಗೆ ಕಳುಹಿಸಿ ಕೊಡ್ತಾ ಇದ್ದಾರೆ. ಅಂದರೆ ಚೈನಾ ಕಾರ್ಮಿಕರು ಹಾಗೂ ಕಂಪನಿ ಉದ್ಯೋಗಿಗಳ ರೂಪದಲ್ಲಿ ತನ್ನ ಬೇಹುಗಾರರನ್ನು ಆರ್ಕಟಿಕ್ ವಲಯಕ್ಕೆ ಕಳುಹಿಸ್ತಾ ಇದೆ ಅನ್ನೋ ಅನುಮಾನವನ್ನು FSB ತನ್ನ ವರದಿಯಲ್ಲಿ ವ್ಯಕ್ತಪಡಿಸಿದೆ. ಇದರ ಜೊತೆಗೆ ಚೈನಾ ರಷ್ಯಾದ ಒಳಗಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಕ್ರಾಸ್ ಬಾರ್ಡರ್ ಮ್ಯಾರೇಜ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೇಜಿಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಅದರಲ್ಲಿದೆ. ಹಾಗೆಯೇ ಚೈನಾ ರಷ್ಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು, ಡಾಕ್ಟರ್ಗಳನ್ನು, ಎಂಜಿನಿಯರ್ಗಳನ್ನು ತನ್ನ ದೇಶದಲ್ಲಿ ಕೆಲಸ ಕೊಡುವುದಾಗಿ ಹೇಳಿ ಚೈನಾಗೆ ಕರೆಸ್ಕೊಳ್ತಾ ಇದೆ. ಈ ಮೂಲಕ ರಷ್ಯಾದಿಂದ ಬ್ರೈನ್ ಹೈಜಾಕ್ ಮಾಡುವ ಕೆಲಸವನ್ನು
ಚೈನಾ ಮಾಡ್ತಾ ಇದೆ. ಹಾಗೆ ಹೋದವರಿಗೆ ಅಲ್ಲೊಂದಷ್ಟು ತರಬೇತಿಯನ್ನು ಕೊಡುತ್ತೆ. ಇನ್ನು ಚೈನಾಗೆ ಓದೋದಕ್ಕೆ ಅಂತ ಹೋಗಿರುವ ಒಂದಷ್ಟು ರಷ್ಯಾದ ವಿದ್ಯಾರ್ಥಿಗಳನ್ನು ಕೂಡ ತಮ್ಮ ಬೇಹುಗಾರರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಚೈನಾ ಮಾಡ್ತಾ ಇದೆ. ಈ ಮೂಲಕ ರಷ್ಯಾದ ಮೇಲೆ ಚೈನಾ ಕಣ್ಣಿಟ್ಟಿರುವುದಷ್ಟೇ ಅಲ್ಲ, ರಷ್ಯಾದ ವಿರುದ್ಧ ಸೈಲೆಂಟಾಗಿ ಕೆಲಸ ಕೂಡ ಮಾಡ್ತಾ ಇದೆ. ಇದು ಗಮನಕ್ಕೆ ಬಂದ ನಂತರ FSB ಕೂಡ ಚೈನಾದ ವಿರುದ್ಧ ಇದೇ ರೀತಿಯ ಕಾರ್ಯತಂತ್ರವನ್ನು ಅನುಸರಿಸುವ ಕೌಂಟರ್ ಇಂಟೆಲಿಜೆನ್ಸ್ಗೆ ಮುಂದಾಗುವ ಯೋಜನೆಯನ್ನು ಹಾಕ್ಕೊಳ್ತು. ಅದಕ್ಕೆ ಎಂಟೆಂಟ್-4 ಅನ್ನೋ ಕೋಡ್ ನೇಮ್ ಅನ್ನು ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾ ಚೈನಾದ ವಿರುದ್ಧ ಈ ಕೌಂಟರ್ ಇಂಟೆಲಿಜೆನ್ಸ್ ಅನ್ನ ಪುತಿನ್ ಅವರ ಆದೇಶದ ಮೇರೆಗೆ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕಿಲ್ಲ, ಆಗೋದಿಲ್ಲ. ಯಾಕೆಂದ್ರೆ ರಷ್ಯಾ ಹಾಗೂ ಪುತಿನ್ ಇಂಟೆಲಿಜೆನ್ಸ್ ಮತ್ತು ಕೌಂಟರ್ ಇಂಟೆಲಿಜೆನ್ಸ್ ಅಲ್ಲಿ ಮಾಸ್ಟರ್ಸ್. ಇನ್ನು ಚೈನಾ ಅನ್ನೋ ದೇಶ ಈ ಹಿಂದೆ ಹೇಗೆಲ್ಲ ರಷ್ಯಾ ಜೊತೆ ನಡ್ಕೊಂಡಿದೆ ಅನ್ನೋದು ಕೂಡ ಗೊತ್ತಿರೋದೆ. ಹಾಗೆ ರಷ್ಯಾ ಸೋವಿಯತ್ ಆಗಿದ್ದ ದಿನಗಳಲ್ಲಿ ಅಮೆರಿಕಾದಷ್ಟೇ ಬಲಿಷ್ಠ ಶಕ್ತಿ ಅನ್ನಿಸ್ಕೊಂಡಿತ್ತು. ಅದು ಒಡೆದು ಹೋದ ನಂತರ ಸೋವಿಯತ್ನ ಜಾಗಕ್ಕೆ ತಾನು ಬರಬೇಕು ಅಂತ ಚೈನಾ ಬಯಸ್ತಾ ಇದೆ. ಜಾಗತಿಕ ಶಕ್ತಿಯಾಗೋ ಕಡೆ ಚೈನಾ ಹೆಜ್ಜೆ ಹಾಕ್ತಾ ಇದೆ ಅಂದಮೇಲೆ ರಷ್ಯಾದ ಪ್ರಭಾವವನ್ನು ಮೀರಿ ಅಮೆರಿಕಾಗೆ ಸಮನಾಗಿ ಬೆಳೆಯೋದಕ್ಕೆ ಚೈನಾ ಹೋದಾಗ ರಷ್ಯಾನ ಕೂಡ ಚೈನಾ ತುಳುಕೊಂಡೇ ಹೋಗುತ್ತೆ ಅನ್ನೋದು ಪುತಿನ್ಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಗೆಳೆಯರೆ, ಪುತಿನ್ ಈ ಹಿಂದೆ KGB ಏಜೆಂಟ್ ಆಗಿದ್ದವರು. 1989ಕ್ಕೂ ಮುನ್ನ ಚೈನಾ ರಷ್ಯಾ ಅಂದರೆ ಅವತ್ತಿನ ಸೋವಿಯತ್ ಯೂನಿಯನ್ಗೆ ಹೇಗೆಲ್ಲ ವಂಚಿಸಿದೆ ಅನ್ನೋದನ್ನ ಪುತಿನ್ ಮರ್ತಿರೋದಕ್ಕೆ ಚಾನ್ಸೇ ಇಲ್ಲ. ಚೈನಾ ರಷ್ಯಾನ ನೋಡಿಕೊಂಡೇ ಕಮ್ಯುನಿಸಮ್ ಅನ್ನು ಕಲ್ತಿದ್ದು. ಚೈನಾದ ಮಾವೋಗೆ ಆದರ್ಶ ನಾಯಕ ರಷ್ಯಾದ ಸ್ಟಾಲಿನ್. ಗೆಳೆಯರೆ, 2ನೇ ಮಹಾಯುದ್ಧದ ನಂತರ ಸೋವಿಯತ್ ಅನ್ನೋ ಕಮ್ಯುನಿಸ್ಟ್ ದೇಶದ ವಿಸ್ತರಣಾವಾದವನ್ನು ಎದುರಿಸೋದಕ್ಕೆ ಪ್ರಜಾಪ್ರಭುತ್ವದ ಕೊಡೆ ಹಿಡ್ಕೊಂಡಿದ್ದ ಒಂದಷ್ಟು ಯುರೋಪಿಯನ್ ದೇಶಗಳು ನ್ಯಾಟೋ ಕೂಟವನ್ನು ಕಟ್ಟಿಕೊಂಡು, ಹಾಗೆ ಸೋವಿಯತ್ ಕೂಡ ತನ್ನದೇ ಆದ ಮಿತ್ರ ದೇಶಗಳ ಕೂಟವೊಂದನ್ನು ರಚನೆ ಮಾಡಿಕೊಳ್ತು. ಆ ಕೂಟದಲ್ಲಿ ಪ್ರಮುಖವಾಗಿ ಉತ್ತರ ಕೊರಿಯಾ ಇತ್ತು, ಚೈನಾ, ಕ್ಯೂಬಾ ಹಾಗೂ ವಿಯೆಟ್ನಾಂ ಮುಂತಾದ ದೇಶಗಳಿದ್ವು. ಅಲ್ಲಿ ಅಮೆರಿಕ ಹಾಗೂ ಸೋವಿಯತ್ ನಡುವೆ ಶೀತಲ ಸಮರ ಮುಂದುವರಿತಾ ಹೋಯಿತು. ಮುಂದೆ 1953ರಲ್ಲಿ ಸ್ಟಾಲಿನ್ ಸಾವನ್ನಪ್ಪಿದ ನಂತರ ರಷ್ಯಾದ ಚುಕ್ಕಾಣಿಯನ್ನು ನಿಕಿತಾ ಕ್ರುಶ್ಚೇವ್ ತಮ್ಮ ಕೈಗೆ ತಗೊಂಡ್ರು. ಅಲ್ಲಿವರೆಗೆ ರಷ್ಯಾ ಸ್ಟಾಲಿನಿಸಮ್ ಅನ್ನು ಒಪ್ಪಿಕೊಂಡಿತ್ತು. ಆದರೆ ಕಾಲ ಬದಲಾದ ಹಾಗೆ ಯೋಚನೆಗಳು ಕೂಡ ಬದಲಾಗಬೇಕು. ಹೀಗಾಗಿ ನಿಕಿತಾ ಕ್ರುಶ್ಚೇವ್ ಸೋವಿಯತ್ನಿಂದ ಸ್ಟಾಲಿನಿಸಮ್ ಅನ್ನು ಡಿಕಮಿಷನ್ ಮಾಡಿ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಸಿದ್ಧಾಂತಗಳನ್ನು ಹಾಗೂ ಸ್ಟಾಲಿನ್ ಜಾರಿಗೆ ತಂದಿದ್ದ ಒಂದಷ್ಟು ನಿಯಮಗಳನ್ನು ಪಕ್ಕಕ್ಕಿಟ್ಟು ಹೊಸತನದ ಕಡೆಗೆ ಸೋವಿಯತ್ ಒಕ್ಕೂಟವನ್ನು ಮುನ್ನಡೆಸುವ ನಿರ್ಧಾರವನ್ನು ಕೈಗೊಂಡರು. ಸಂಘರ್ಷಕ್ಕಿಂತ ಸ್ನೇಹದ ಕಡೆಗೆ ಕ್ರುಶ್ಚೇವ್ ಹೆಚ್ಚು ಗಮನ ಕೊಟ್ಟರು. ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕೋ ತೀರ್ಮಾನವನ್ನು ಕೈಗೊಂಡರು. ಆರ್ಥಿಕ ಬದಲಾವಣೆಗಳನ್ನು ತಗೊಂಡು ಬರೋದಕ್ಕೆ ಮುಂದಾದರು. ಇದು ಒಂಥರ ಕ್ರಾಂತಿಕಾರಿ ನಿಲುವಾಗಿತ್ತು. ಆದರೆ ಓಲ್ಡ್ ಸ್ಕೂಲ್ನ ಸ್ಟೂಡೆಂಟು ಮಾವೋಗೆ ಕಮ್ಯುನಿಸಮ್ಮಿನ ಈ ಸುಧಾರಣಾವಾದ ಇಷ್ಟ ಆಗಲಿಲ್ಲ. ಅಷ್ಟೇ ಅಲ್ಲ, ಸ್ಟಾಲಿನ್ಗೆ ಪಟ್ಟ ಶಿಷ್ಯ ತಾನು ಅಂದ್ಕೊಂಡಿದ್ದ ಮಾವೋ ಸ್ಟಾಲಿನ್ನ ನಂತರ ತಾನು ಕಮ್ಯುನಿಸ್ಟರ ನಾಯಕನಾಗಬೇಕು ಅಂತ ಬಯಸಿದ್ರು. ಮತ್ತು ರಷ್ಯಾದಲ್ಲಿ ಯಾರೇ ಆಡಳಿತಕ್ಕೆ ಬಂದರೂ ಕಮ್ಯುನಿಸ್ಟ್ ನಾಯಕನಾಗಿ ತನ್ನನ್ನು ಗೌರವಿಸಬೇಕು, ತನ್ನ ಮಾತು ಕೇಳಬೇಕು, ತನ್ನ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನೋ ಆಸೆ ಪಾಪ ಮಾವೋಗಿತ್ತು. ಆದರೆ ಕ್ರುಶ್ಚೇವ್ ಇದು ಯಾವುದಕ್ಕೂ ಅವಕಾಶವನ್ನು ಕೊಡಲಿಲ್ಲ. ಅವರು ಮಾವೋ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಲಿಲ್ಲ. ರಷ್ಯಾದಲ್ಲಿ ತಾವು ನಂಬಿದ ತಮಗೆ ಅನುಕೂಲ ಅನ್ನಿಸುವ ಆರ್ಥಿಕ ಸುಧಾರಣಾ ನೀತಿಗಳನ್ನು ಜಾರಿಗೆ ತರೋದಕ್ಕೆ ಮುಂದಾದ್ರು. ಇದು ಮಾವೋ ಸಿಟ್ಟಿಗೆ ಹೇಳೋ ಹಾಗೆ ಮಾಡಿ. ಹೀಗಾಗಿ ಮಾವೋ ಮತ್ತು ಆತನ ಅನುಯಾಯಿಗಳು ಸೋವಿಯತ್ ನಾಯಕರ ಜೊತೆ ಅಂತರವನ್ನು ಕಾಪಾಡಿಕೊಳ್ತಾ ಹೋದ್ರು. ಈ ಭಿನ್ನಾಭಿಪ್ರಾಯ ಎಲ್ಲಿವರೆಗೆ ಹೋಯಿತು ಅಂದರೆ 1969ರ ಹೊತ್ತಿಗೆ ಚೈನಾ ಮತ್ತು ಸೋವಿಯತ್ ನಡುವೆ ಒಂದು ಘನಘೋರ ಯುದ್ಧನೇ ನಡೆದು ಹೋಯಿತು. ಆ ಯುದ್ಧದಲ್ಲಿ ಯಾರೂ ಗೆಲ್ಲೂ ಇಲ್ಲ, ಯಾರೂ ಸೋಲಿಲ್ಲ, ಬದಲಿಗೆ ಒಂದು ಸಂಧಾನ ಆಯಿತು. ಆ ಬಳಿಕ ಎರಡೂ ದೇಶಗಳ ನಡುವಿನ ದ್ವೇಷ ಬೂದಿ ಮುಚ್ಚಿದ ಕೆಂಡದ ಹಾಗೆ ಮುಂದುವರಿತಾ ಹೋಯಿತು. ಇಲ್ಲಿ ಮಾವೋ ರಷ್ಯಾದ ವಿರುದ್ಧ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಆಯಿತು. ಅದರ ಹೆಸರು ಭಾರತ. ನಿಕಿತಾ ಕ್ರುಶ್ಚೇವ್ ಅವಧಿಯಲ್ಲೇ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ತುಂಬಾನೇ ಗಟ್ಟಿಯಾಗ್ತಾ ಹೋದವು. ಅವತ್ತಿಗಾಗಲೇ ಚೈನಾ ಮತ್ತು ಭಾರತ ಒಂದು ಸುತ್ತು ಯುದ್ಧ ಮಾಡಿಕೊಂಡಾಗಿತ್ತು. ಗಡಿ ಸಂಘರ್ಷ ಹಾಗೇ ಇತ್ತು. ಹೀಗಾಗಿ ಭಾರತದ ಜೊತೆ ಹೆಚ್ಚು ಸಂಬಂಧಗಳನ್ನು ಇಟ್ಕೋಬೇಡಿ ಅಂತ ಮಾವೋ ಸೋವಿಯತ್ಗೆ ಹೇಳಿದರು. ಆದರೆ ನಿಕಿತಾ ಕ್ರುಶ್ಚೇವ್ ಅದು ಯಾವುದನ್ನು ಕೇಳಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬದಲಿಗೆ ಅವತ್ತಿನ ಸೂಪರ್ಸಾನಿಕ್ ವಿಮಾನಗಳು ಅನ್ನಿಸ್ಕೊಂಡಿದ್ದ MiG-21 ಯುದ್ಧ ವಿಮಾನಗಳನ್ನು ರಷ್ಯಾ ಚೈನಾಗೆ ಕೊಡಲಿಲ್ಲ, ಬದಲಾಗಿ ಭಾರತಕ್ಕೆ ಕೊಡ್ತು. ಇದು ಕೂಡ ಮಾವೋ ಹೊಟ್ಟೆಗೆ ಬೆಂಕಿ ಬೀಳೋ ಹಾಗೆ ಮಾಡ್ತು. ಇನ್ನು ರಷ್ಯಾದ ಅಣುಬಾಂಬುಗಳು ಚೈನಾದಲ್ಲಿ ಭಯ ಹುಟ್ಟಿಸ್ತಾ ಇದ್ವು. ಹೀಗಾಗಿ ಚೈನಾ
ತನ್ನ ಸೇನಾ ಬಲವನ್ನು ಸಾಕಷ್ಟು ಹೆಚ್ಚು ಮಾಡಿಕೊಳ್ತಾ ಹೋಯಿತು. ಈ ಹಂತದಲ್ಲೇ ರಷ್ಯಾದ ನೆರಳಿಂದ ಹೊರಬಂದು ರಷ್ಯಾ ಜೊತೆ ಅಂತರವನ್ನು ಕಾಪಾಡಿಕೊಂಡು ಹೊಸ ಗೆಳೆಯರನ್ನು ಹುಡುಕೊಳ್ಳದೇ ಇದ್ದರೆ ಚೈನಾಗೆ ಉಳಿಗಾಲ ಇರೋದಿಲ್ಲ ಅಂತ ಮಾವೋ ಯೋಚಿಸ್ತಾ ಹೋದರು. ಈ ಎಲ್ಲ ಕಾರಣಗಳಿಂದ ಮಾವೋ ಝೆಡಾಂಗ್ ಮತ್ತವರ ಚೈನಾ ಸೋವಿಯತ್ನಿಂದ ದೂರ ಆಗ್ತಾ ಹೋಯಿತು. ಅವರು ಸೋವಿಯತ್ ಹಾಗೂ ಅಮೆರಿಕ ಎರಡಕ್ಕೂ ಪರ್ಯಾಯವಾಗಿ ತಾವು ಕೂಡ ಒಂದು ಗುಂಪನ್ನು ಮುನ್ನಡೆಸೋದಕ್ಕೆ ಪ್ರಯತ್ನ ಪಟ್ಟರು. ಈ ಹೊತ್ತಲ್ಲೇ ಪಾಕಿಸ್ತಾನ ಅನ್ನೋ ನಗರವಧು ಅಮೆರಿಕ ಮತ್ತು ಚೈನಾದ ನಡುವೆ ತೊಯ್ದಾಡೋದಕ್ಕೆ ಶುರು ಮಾಡ್ತು. ಪಾಕಿಸ್ತಾನವೇ ಅಮೆರಿಕ ಮತ್ತು ಚೈನಾಗಳ ನಡುವೆ ಒಂದು ಕೂಡಿಕೆಯನ್ನು ಕೂಡ ಮಾಡಿಸ್ತು. ಕ್ರುಶ್ಚೇವ್ ಮೇಲಿನ ಸಿಟ್ಟು ಮಾವೋ ಅನ್ನೋ ಮಹಾ ಕಮ್ಯುನಿಸ್ಟ್ ನಾಯಕನನ್ನ ಅಮೆರಿಕ ಅನ್ನೋ ಫ್ಯೂಡಲ್ ಮತ್ತು ಕ್ಯಾಪಿಟಲಿಸ್ಟ್ ದೇಶವನ್ನು ತಬ್ಬಿಕೊಳ್ಳೋ ಹಾಗೆ ಮಾಡ್ತು. ಅಲ್ಲಿಗೆ ರಾಜಕೀಯ ಲಾಭಕ್ಕಾಗಿ, ಅಧಿಕಾರದ ಹಪಹಪಿಗಾಗಿ, ತಮ್ಮ ಸ್ವಪ್ರತಿಷ್ಠೆಗಾಗಿ ಕಮ್ಯುನಿಸ್ಟರೂ ಕೆಡ್ತಾರೆ ಅನ್ನೋದನ್ನ ಮಾವೋ ತೋರಿಸ್ಕೊಟ್ರು. 1972ರಲ್ಲಿ ಅಮೆರಿಕಾದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಚೈನಾಗೆ ಭೇಟಿ ಕೊಡ್ತಾರೆ. ಅಲ್ಲಿಂದ ಚೈನಾ ಮತ್ತು ಅಮೆರಿಕಾಗಳು ಸೋವಿಯತ್ನ ವಿರುದ್ಧ ಒಂದಾಗತ್ವೆ. ಹೀಗಿದ್ರೂ ಕೂಡ 1982ರವರೆಗೆ ಅಂದರೆ ಬ್ರೆಜ್ನೇವ್ ರಷ್ಯಾದ ನಾಯಕರಾಗಿರೋವರೆಗೂ ಸೋವಿಯತ್ತನ್ನು ಏನೂ ಮಾಡೋದಕ್ಕೆ ಚೈನಾಗೆ ಸಾಧ್ಯ ಆಗಲಿಲ್ಲ. ಆದರೆ ಬ್ರೆಜ್ನೇವ್ ನಂತರ ರಷ್ಯಾದ ನಾಯಕರಾಗಿ ಬಂದ್ರಲ್ಲ, ಅವರೆಲ್ಲ ತುಂಬ ವೀಕ್ ಆಗಿ ಕಾಣ್ತಾ ಇದ್ರು. ಸೊ ಅಲ್ಲಿ ಚೈನಾ ಮತ್ತು ಅಮೆರಿಕಾದ ಕೈ ಸಹಜವಾಗಿ ಮೇಲಾಗ್ತಾ ಹೋಯಿತು. ಕಡೆಗೆ 1989ರ ಹೊತ್ತಿಗೆ ಸೋವಿಯತ್ ರಷ್ಯಾ ಒಡೆದು ಹೋಗುವ ಸಾಧ್ಯತೆಗಳು ಕಂಡುಬಂದವು. ಆ ಸಂದರ್ಭದಲ್ಲಿ ಸೋವಿಯತ್ ಅಧ್ಯಕ್ಷರಾಗಿದ್ದ ಮಿಖೈಲ್ ಗೋರ್ಬಚೇವ್ ಚೈನಾದೊಂದಿಗಿನ ಸಂಬಂಧಗಳನ್ನು ಸುಧಾರಿಸಿಕೊಂಡಿದ್ರು. ಆದರೆ 53ರಿಂದ 89ರವರೆಗೆ ಚೈನಾ ರಷ್ಯಾದ ವಿರುದ್ಧ ತುಂಬಾ ಕೆಲಸ ಮಾಡ್ತು. ವಿಯೆಟ್ನಾಮಲ್ಲಿ ಅವರಿಬ್ಬರು ಒಟ್ಟಾಗಿ ಉತ್ತರ ವಿಯೆಟ್ನಾಂಗೆ ಅಮೆರಿಕಾದ ವಿರುದ್ಧ ಒಂದಷ್ಟು ನೆರವನ್ನು ಕೊಟ್ಟಿದ್ದು ಬಿಟ್ಟರೆ ಇನ್ಯಾವುದೇ ಸಂದರ್ಭದಲ್ಲೂ ಕೂಡ ಚೈನಾ ಮತ್ತು ರಷ್ಯಾಗಳು ಒಟ್ಟಿಗೆ ನಿಂತಿದ್ದಿಲ್ಲ. ಮುಂದೆ ಸೋವಿಯತ್ ಕುಸಿದ ನಂತರ ಕಮ್ಯುನಿಸ್ಟ್ ಜಗತ್ತಿಗೆ ತಾನೇ ನಾಯಕನಾಗಬಹುದು ಅಂತ ಚೈನಾ ಯೋಚಿಸ್ತಾ ಇತ್ತು. ಹೀಗಾಗಿನೇ ಸೋವಿಯತ್ ಪತನದಲ್ಲೂ ಭಾಗಿಯಾಗಿ ಪತನದ ಸಂದರ್ಭದಲ್ಲಿ ಮಿತ್ರನಂತೆ ಕೂಡ ನಟಿಸ್ತಾ ತನಗೆ ಬೇಕಾದ ಎಲ್ಲ ಲಾಭಗಳನ್ನು ಮಾಡಿಕೊಳ್ತಾ ಹೋಯಿತು. ಈ ಚೈನಾ ಹೇಗೆ ಅಂದರೆ, ಸ್ಟಾಲಿನ್ ನೆರಳಲ್ಲಿ ಕಮ್ಯುನಿಸಮ್ ಅನ್ನು ಅಪ್ಪಿಕೊಂಡ ಚೈನಾ ಸೋವಿಯತ್ನ ನಾಶಕ್ಕೆ ಅಮೆರಿಕಾದ ಜೊತೆ ಕೆಲಸ ಮಾಡ್ತು. ಹಾಗೆ ಅಮೆರಿಕಾದ ನೆರಳಲ್ಲೇ ಅಮೆರಿಕಾದ ಸಹಾಯ ಮತ್ತು ಪಶ್ಚಿಮದ ಶ್ರೀಮಂತರ ಬಂಡವಾಳದ ಮೂಲಕ ಆರ್ಥಿಕವಾಗಿ ಬಲಿಷ್ಠಗೊಳ್ತಾ ಹೋದ ಚೈನಾ ಈಗ ಅಮೆರಿಕಾನ ಮೀರಿ ಬೆಳೆಯೋದಕ್ಕೆ ಹೋಗ್ತಾ ಇದೆ. ಸೋವಿಯತ್ ಜಾಗವನ್ನು ತಾನು ತುಂಬಿ ಅಮೆರಿಕಾದ ವಿರುದ್ಧ ಮತ್ತೊಂದು ಕೋಲ್ಡ್ ವಾರನ್ನು ಶುರು ಮಾಡಿದೆ. ಈಗ ಚೈನಾಗೆ ರಷ್ಯಾದ ಸಹಾಯ ಬೇಕು. ಗೆಳೆಯರೆ, ಸೋವಿಯತ್ ಒಕ್ಕೂಟ ಇವತ್ತು ಅಸ್ತಿತ್ವದಲ್ಲಿ ಇಲ್ಲದೇ ಇರಬಹುದು, ಆದರೆ ರಷ್ಯಾದ ಪ್ರಭಾವ ಮಾತ್ರ ಜಾಗತಿಕವಾಗಿಯೂ ಕಡಿಮೆ ಆಗಿಲ್ಲ. ಅದರಲ್ಲೂ ಪುತಿನ್ ಅಧಿಕಾರಕ್ಕೆ ಬಂದ ನಂತರ ರಷ್ಯಾ ಮತ್ತೆ ಪಶ್ಚಿಮದ ಜೊತೆ ಕಾದಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಷ್ಯಾ ಜೊತೆ ನಿಂತು ಪಶ್ಚಿಮದ ದೇಶಗಳು ಹಾಗೂ ಅಮೆರಿಕಾದ ವಿರುದ್ಧ ರಷ್ಯಾನ ಎಂಗೇಜ್ ಮಾಡಿ ತಾನು ತನ್ನ ಪಾಡಿಗೆ ಬೆಳೀತಾ ಹೋಗಬೇಕು ಅಂತ ಚೈನಾ ಬಯಸ್ತಾ ಇದೆ. ಇಲ್ಲಿ ರಷ್ಯಾ ಮತ್ತು ಅಮೆರಿಕಾಗಳು ಕಿತ್ತಾಡ್ತಾ ಇದ್ರೆ ಅವರಿಬ್ಬರ ಬಲವೂ ಕುಗ್ಗತ್ತೆ. ಆ ಸಂದರ್ಭದಲ್ಲಿ ತಾನು ಶಕ್ತಿಶಾಲಿ ಆಗಬಹುದು ಮತ್ತು ಅಮೆರಿಕಾನ ಕೂಡ ಮೀರಿ ಬೆಳೆಯೋದಕ್ಕೆ, ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಚೈನಾದ ಯೋಜನೆ. ಇನ್ನು ಇದು ರಷ್ಯಾಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಆದರೆ ರಷ್ಯಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಚೈನಾದ ಅಗತ್ಯ ಅವರಿಗೆ ತುಂಬಾ ಇದೆ. ಚೈನಾ ಮೇಲೆ ನಾನಾ ಕಾರಣಗಳಿಂದ ರಷ್ಯಾ ಡಿಪೆಂಡ್ ಆಗಿದೆ. ಸೊ ಚೈನಾ ಜೊತೆ ಸ್ನೇಹ ಇಟ್ಟುಕೊಂಡೇ ಅಲ್ಲೊಂದು ಅನುಮಾನದ ಕಣ್ಣನ್ನೂ ಇಟ್ಕೋಬೇಕು. ಹೀಗಾಗಿ ಚೈನಾನ ರಷ್ಯಾ ತನ್ನ ಶತ್ರುವಿನಂತೆ ನೋಡ್ತಾ ಇದ್ದರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಇನ್ನು ಚೈನಾ ಆದರೂ ರಷ್ಯಾನಿನ್ಯಾವ ಗೆಳೆಯನ ಥರ ನೋಡ್ತಾ ಇದೆ, ಅಲ್ಲಿರೋದು ಅಪ್ಪಟ ಲಾಭದ ಲೆಕ್ಕಾಚಾರ ಅಷ್ಟೇ. ಇನ್ನು ಈ ವರದಿಯನ್ನು ಅಮೆರಿಕಾದ ನ್ಯೂಯಾರ್ಕ್ ಟೈಮ್ಸ್ ಬಿಡುಗಡೆ ಮಾಡಿದೆ ಅನ್ನೋದು ಇನ್ನೂ ಮಜಾ ಕೊಡ್ತಾ ಇರೋ ವಿಷಯ. ಯಾಕೆಂದರೆ ಇಡೀ ಜಗತ್ತಲ್ಲಿ ಯಾರನ್ನೂ ಯಾವತ್ತೂ ಮಿತ್ರರ ಹಾಗೆ ನೋಡದ ಅಮೆರಿಕ ಚೈನಾ ಹಾಗೂ ರಷ್ಯಾ ಮಿತ್ರರಲ್ಲ ಅಂತ ಹೇಳ್ತಾ ಇದೆ. ಈ ಮೂಲಕ ಅಲ್ಲೊಂದಷ್ಟು ಅಪನಂಬಿಕೆಯನ್ನು ಹೆಚ್ಚು ಮಾಡಿ ತಾನು ಚಳಿ ಕಾಯಿಸ್ಕೊಳ್ಳೋದಕ್ಕೆ ಅಮೆರಿಕ ಹೋಗ್ತಾ ಇದೆ. ಇದು ಗೆಳೆಯರೆ ನ್ಯೂಯಾರ್ಕ್ ಟೈಮ್ಸ್ನ ವರದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.